ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ 4 ದಿನ ಕಸ್ಟಡಿಗೆ ತಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣಗೆ ಇದು ಕೂಡ ಬಿಗ್ ಶಾಕ್ ಅನ್ಸುತ್ತೆ. 4 ದಿನ ಎಸ್ಐಟಿ ಕಸ್ಟಡಿಗೆ ಎಚ್.ಡಿ. ರೇವಣ್ಣ ಅವರನ್ನ ಒಳಪಡಿಸಲಾಗಿದೆ. ಮೇ 8ನೇ ತಾರೀಕು ತನಕ ರೇವಣ್ಣ ಅವರು ಎಸ್ಐಟಿ ಕಸ್ಟಡಿನಲ್ಲೇ ಇರಬೇಕಾಗುತ್ತೆ. 17ನೇ ತಾರೀಕು ಎಸಿಎಂಎಂ ನ್ಯಾಯಾಧೀಶರಿಂದ ಆದೇಶವನ್ನ ಈ ವಿಚಾರವನ್ನ ಹೊರಡಿಸಲಾಗಿರುವಂತದ್ದು. ರೇವಣ್ಣ ಅವರನ್ನ ಎಸ್ಐಟಿಗೆ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಟೀಮ್. ಇನ್ನು ಕಸ್ಟಡಿ ವೇಳೆ ನಿತ್ಯ 1 ಗಂಟೆ ವಕೀಲರನ್ನ ಭೇಟಿ ಮಾಡೋದಿಕ್ಕೂ ಕೂಡ ಅವಕಾಶವನ್ನ ನ್ಯಾಯಾಧೀಶರು ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ 10:30 ತನಕ ಭೇಟಿ ಮಾಡೋದಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆ ಟೈಮ್ನಲ್ಲಿ ಏನ್ ಬೇಕಾದ್ರೂ ಡಿಸ್ಕಸ್ ಮಾಡ್ಕೋಬಹುದು. ಇನ್ನು ಮೇ 8ನೇ ತಾರೀಕು ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಕಸ್ಟಡಿ ಕೊಟ್ಟಿರೋ ಸಂದರ್ಭದಲ್ಲಿ ಏನೆಲ್ಲ ವಿವರ ಕಲೆ ಹಾಕೋ ಸಾಧ್ಯತೆ ಇದೆ? ಸಾಮಾನ್ಯವಾಗಿ ಈಗ ಕಿಡ್ನಾಪ್ ಕೇಸ್ ಅಂದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಈಗ ರೇವಣ್ಣ ಅವ್ರ ಕೇಸಲ್ಲೂ ಏನಾದ್ರೂ ಸ್ಥಳ ಮಹಜರು ಮಾಡೋದಿಕ್ಕೆ ರೇವಣ್ಣ ಅವ್ರನ್ನ ಏನಾದ್ರೂ ಹಾಸನಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಚಂದನ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮೇಲೆ ಗುರುತರವಾದಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 364A ಹಾಗೂ 365 ಅಂದ್ರೆ ಕಿಡ್ನಾಪ್ ಕೇಸಡಿ ಪ್ರಕರಣ ದಾಖಲಾಗಿತ್ತು. ಸಂತ್ರಸ್ತ ಮಹಿಳೆಯೋರ್ವಳನ್ನ ಇವರು ಕಿಡ್ನಾಪ್ ಮಾಡಿ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ FIR ದಾಖಲಾಗಿತ್ತು. ಈ FIR ಸಂಬಂಧ ನಿನ್ನೆ ಎಚ್.ಡಿ. ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಬೇಕಿತ್ತು. ಇವತ್ತು ಭಾನುವಾರವಾದ್ರಿಂದ ಕೋರಮಂಗಲದ NJB ಕ್ವಾರ್ಟರ್ಸ್ ನಲ್ಲಿರೋ ಮಾನ್ಯ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಯಿತು. ಈ ನಡುವೆ ಎಸ್ಐಟಿ ಅಧಿಕಾರಿಗಳು 5 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಇವ್ರನ್ನ ಸ್ಪಾಟ್ ಮಹಜರ್ಗೆ ಕರೆದೊಯ್ಬೇಕು, ಮತ್ತೆ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಳ್ಬೇಕು, ಇವರ ವಿಚಾರಣೆಯನ್ನ ಮಾಡ್ಬೇಕು. ಇವ್ರ ಮೇಲೆ ಕಿಡ್ನಾಪ್ ಪ್ರಕರಣ ಇದೆ, ಮತ್ತೆ ಆ ಮಹಿಳೆಯನ್ನ ಕೂಡಿಟ್ಟಿದ್ದಂತಹ ತೋಟದ ಮನೆ ಏನಿದೆ ಅಲ್ಲಿಗೆ ಕರೆದೊಯ್ಬೇಕು, ಅಲ್ಲೆಲ್ಲ ಸ್ಪಾಟ್ ಮಹಜರನ್ನ ನಡೆಸ್ಬೇಕು. ಮತ್ತೆ ಪ್ರಕರಣದಲ್ಲಿ ಈಗಾಗಲೇ A1 ಆರೋಪಿಯಾಗಿರೋ ಆತನನ್ನ ಬಂಧಿಸಲಾಗಿದೆ. ಆತನನ್ನ ಬಾಡಿ ವಾರೆಂಟ್ ಮೇಲೆ ಕರೆತಂದು ಎದುರು ಬದ್ರು ಕೂರಿಸಿ ವಿಚಾರಣೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಪರ ವಕೀಲರು ಮಾನ್ಯ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಿದ್ರು. ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದೊಂದು ದುರುದ್ದೇಶ ಪೂರಿತ FIR, ಇದರಲ್ಲಿ ನಮ್ಮ ಕಕ್ಷಿದಾರರ ಪಾತ್ರವಿಲ್ಲ, ಬೇಕು ಅಂತೇಳಿ FIR ಅನ್ನ ಮಾಡಿದ್ದಾರೆ, ಕಿಡ್ನಾಪ್ಗೂ ಇದಕ್ಕೂ ಸಂಬಂಧ ಇಲ್ಲ, ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬಾರದು, ಜಾಮೀನನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡ್ರು. ಕೊನೆಗೆ ಎಸ್ಐಟಿ ಪರ ನ್ಯಾಯಾಧೀಶರು ತೀರ್ಪನ್ನ ಕೊಟ್ಟಿದ್ದಾರೆ. ಅಂದ್ರೆ 5 ದಿನ ಕೇಳಿದ್ರು, ಇದಕ್ಕೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಅಂದ್ರೆ ಇವತ್ತಿನಿಂದ ಮೇ 8ನೇ ತಾರೀಕಿನವರೆಗೆ ಸಂಜೆ 4 ಗಂಟೆಯವರೆಗೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ, ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಅದರ ಒಳಗೆ ಇವರು ಎವಿಡೆನ್ಸ್ಗೆ ಬೇಕಾದಂತಹ ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಎವಿಡೆನ್ಸ್ಗೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಕಲೆ ಹಾಕೊಳ್ಬೇಕು. ಮೇ 8ನೇ ತಾರೀಕು ಸಂಜೆ 4 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎಚ್.ಡಿ. ರೇವಣ್ಣ ಅವ್ರನ್ನ ಹಾಜರುಪಡಿಸಬೇಕು. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.